ವಾಟ್ಸಪ್ನಲ್ಲಿ 2 ಹೊಸ ಫೀಚರ್ಸ್ಗಳು ಬಂದು ಆ್ಯಡ್ ಆಗಿದೆ. ಒಂದು ಪಾಸ್ ಕೀ ಅಂತ, ಇನ್ನೊಂದು ಇಮೇಲ್ ಅಡ್ರೆಸ್ ಅಂತ. ಇದರಿಂದ ಏನು ಬೆನಿಫಿಟ್ಸು ಮತ್ತು ಇದನ್ನು ಯಾವ ರೀತಿ ಯೂಸ್ನ ಮಾಡೋದು ಅಂತ ಇವ್ರದ್ದು ತಿಳಿಸ್ಕೊಡ್ತೀನಿ. ಈ ಒಂದು ಬೆನಿಫಿಟ್ಸ್ಗಳು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಲಾಗಿನ್ ಆಗೋ ಟೈಮಲ್ಲಿ. ಸೊ ಅದು ಹೆಂಗೆ ಅಂತ ಇವ್ರದ್ದು ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋಣ. ಶುರುಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗುತ್ತೆ ವಿಡಿಯೋ ನೋಡ್ತಾರೆ. ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಫಸ್ಟ್ ಆಫ್ ಆಲ್ ವಾಟ್ಸಪ್ ಅಪ್ಲಿಕೇಶನ್ ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂತಂದರೆ ಕೆಲವೊಂದು ಟೈಮ್ ಈ ಫೀಚರು ಬಂದು ಆ್ಯಡ್ ಆಗಿರಲ್ಲ, ಅದಕ್ಕೋಸ್ಕರ. ಸೊ ಅಪ್ಡೇಟ್ನ ಮಾಡ್ಕೊಂಬಿಟ್ಟು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಕೊಟ್ಕೊಂಬಿಟ್ಟು ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳಿ. ಸೊ ಸೆಟ್ಟಿಂಗ್ಸ್ ಅಂತ ಇರುತ್ತಲ್ಲ, ಸೊ ಅದನ್ನ ಓಪನ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ನಿಮಗೆ ಅಕೌಂಟ್ಸ್ ಅದೊಂದು ಆಪ್ಷನ್ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಕೊಟ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು, ಇಲ್ಲಿ ಪಾಸ್ ಕೀ ಅಂತ ಬಂದು ಆ್ಯಡ್ ಆಗಿದೆ, ಇಮೇಲ್ ಅಡ್ರೆಸ್ ಅಂತ ಬಂದು ಆ್ಯಡ್ ಆಗಿದೆ. ಫಸ್ಟ್ ಆಫ್ ಆಲ್ ಪಾಸ್ ಕೀ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಪಾಸ್ ಕೀ ಮೇಲೆ ಕ್ಲಿಕ್ ಕೊಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಫಸ್ಟ್ ಆಫ್ ಆಲ್ ನಿಮಗೆ ಪಾಸ್ ಕೀನ ಯಾವ ರೀತಿ ಎನೇಬಲ್ನ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಆಮೇಲೆ ಅದರಿಂದ ಏನು ಯೂಸ್ ಅಂತ ಹೇಳ್ತೀನಿ. ಈಗ ಪಾಸ್ ಕೀ ಕ್ರಿಯೇಟ್ ಅ ಪಾಸ್ ಕೀ ಅಂತ ಇದೆ ನೋಡಿ. ಸೊ ಅದ್ರ ಮೇಲೆ ಕ್ಲಿಕ್ ಕೊಟ್ಟರೆ ಸೊ ಇಲ್ಲಿ ನಿಮಗೆ ಕಂಟಿನ್ಯೂ ಅಂತ ಒಂದು ಆಪ್ಷನ್ ಬರುತ್ತೆ. ಕ್ರಿಯೇಟ್ ಪಾಸ್ ಕೀ ಅಂತ ಬಂದ್ಬಿಟ್ಟು ಇಲ್ಲಿ ಕಂಟಿನ್ಯೂ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಅದರ ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಟ್ಕೊಳ್ಳಿ. ಸೊ ಕ್ಲಿಕ್ ಕೊಟ್ಟ ತಕ್ಷಣ ನಿಮಗೆ ನಿಮ್ಮ ಸ್ಕ್ರೀನ್ ಲಾಕ್ ಕೇಳುತ್ತೆ. ನೀವು ಸ್ಕ್ರೀನ್ ಲಾಕಿಗೆ ಫಿಂಗರ್ ಪ್ರಿಂಟ್ ಇದ್ದರೆ ಫಿಂಗರ್ ಪ್ರಿಂಟು, ಇಲ್ಲಪ್ಪ ಫೇಸ್ ಲಾಕ್ ಇದ್ದರೆ ಫೇಸ್ ಲಾಕು, ಇಲ್ಲ ಪಾಸ್ವರ್ಡ್ ಇದ್ದರೆ ಪಾಸ್ವರ್ಡು. ಸೊ ಅದನ್ನ ಹಾಕ್ಬಿಡಿ. ಸೊ ಹಾಕ್ಬಿಟ್ಟ ತಕ್ಷಣ ನಿಮಗೆ ಪಾಸ್ ಕೀ ಕ್ರಿಯೇಟ್ ಆಗುತ್ತೆ. ಸೊ ನೋಡ್ತಾರೆ ಪಾಸ್ ಕೀ ಕ್ರಿಯೇಟೆಡ್ ಅಂತ ಬಂತು. ಸೊ ಈಗ ಪಾಸ್ ಕೀಯಿಂದ ಏನು ಯೂಸಪ್ಪ ಅಂತ ಹೇಳ್ತೀನಿ. ಸೊ ಈಗ ಎಕ್ಸಾಂಪಲ್ ನಿಮ್ಮ ಒಂದು ವಾಟ್ಸಪ್ ಅಪ್ಲಿಕೇಶನ್ನ ಡಿಲೀಟ್ ಮಾಡಿ ಮತ್ತು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರ. ಸೊ ಅವಾಗ ಅಕೌಂಟ್ನ ಲಾಗಿನ್ ಆಗೋ ಟೈಮಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕ್ಬಿಟ್ಟು, ವಾಟ್ಸಪ್ ನಂಬರ್ನ ಹಾಕ್ಬಿಟ್ಟು ಎಂಟ್ರಿ ಕೊಟ್ಟ ತಕ್ಷಣ ಡೈರೆಕ್ಟಾಗಿ ನಿಮ್ಮ ಒಂದು ಅಕೌಂಟು ಸೈನ್ ಅಪ್ ಆಗುತ್ತೆ. ಸೊ ಗೊತ್ತಾಯ್ತಾ? ಆ ಟೈಮಲ್ಲಿ ಹೆಲ್ಪ್ ಆಗುತ್ತೆ ಇದು. ಸೊ ಇದನ್ನ ಆನ್ ಇಟ್ಕೊಂಡ್ರೆ ಮಾತ್ರ ನೀವು ಡೈರೆಕ್ಟಾಗಿ ಮೊಬೈಲ್ ನಂಬರ್ ಹಾಕ್ಬಿಟ್ರೆ ಸಾಕು, ವಾಟ್ಸಪ್ ನಂಬರ್ ಹಾಕ್ಬಿಟ್ರೆ ಸಾಕು, ಡೈರೆಕ್ಟಾಗಿ ತಗೊಳುತ್ತೆ. ಸೊ ಇಲ್ಲಪ್ಪ ಅಂದ್ರೆ ತಗೊಳ್ಳಲ್ಲ. ಸೊ ಗೊತ್ತಾಯ್ತಾ? ನಿಮ್ಗೆ ಎಕ್ಸಾಂಪಲ್ ನಿಮ್ಮೊಂದು ಮೊಬೈಲಲ್ಲಿ ಕರೆನ್ಸಿ ಇಲ್ಲ ಅಂದರೆ ನಿಮ್ಮೊಂದು ಆ ನಂಬರಲ್ಲಿ ಈ ವಾಟ್ಸಪ್ ನಂಬರ್ ಎಂಟರ್ ಮಾಡ್ತಿಲ್ಲ, ಆ ನಂಬರಲ್ಲಿ ಕರೆನ್ಸಿ ಇಲ್ಲಪ್ಪ ಅಂತಂದರೆ ಆ ಟೈಮಲ್ಲಿ ಹೆಲ್ಪ್ ಆಗುತ್ತೆ. ಇಲ್ಲ ಸಿಮ್ ಕಳೆದೋಗ್ಬಿಟ್ಟಿತ್ತು ಅಂದರೆ ಆ ಟೈಮಲ್ಲಿ ಹೆಲ್ಪ್ ಆಗುತ್ತೆ. ಸೊ ಗೊತ್ತಾಯ್ತಾ? ಈ ರೀತಿ ನಾವು ಯೂಸ್ ಮಾಡ್ಕೋಬೋದು ಈ ಪಾಸ್ ಕೀನ. ರಿಮೂವ್ ಮಾಡೋಕ್ಕಪ್ಪ ಅಂತಲ್ಲಿ ರಿವೋಕ್ ಅಂತ ಇದೆ ನೋಡಿ. ಸೊ ರಿವೋಕ್ ಮೇಲೆ ಕ್ಲಿಕ್ ಕೊಟ್ಟರೆ ಅದು ರಿಮೂವ್ ಆಗುತ್ತೆ. ಸೊ ಗೊತ್ತಾಯ್ತಾ? ಇದು ಪಾಸ್ ಕೀ. ಇನ್ನು ಇಮೇಲ್ ಅಡ್ರೆಸ್ನ ಯಾವ ರೀತಿ ಎನೇಬಲ್ ಮಾಡೋದಪ್ಪ ಅಂತಂದರೆ, ಸೊ ಇಲ್ಲಿ ನಿಮ್ಮೊಂದು ಇಮೇಲ್ ಅಡ್ರೆಸ್ನ ಹಾಕ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಟ್ಟರೆ, ಸೊ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಇಲ್ಲ, ಸೊ ಅದನ್ನು ಕ್ಲಿಕ್ ಕೊಟ್ಟರೆ ನಿಮ್ಮೊಂದು ಮೇಲ್ ಐ ಡಿಗೆ, ಅಂದರೆ ಯಾವುದು ಇಮೇಲ್ನ ಇಲ್ಲಿ ಎಂಟರ್ ಮಾಡಿರ್ತಿಲ್ಲ, ಸೊ ಆ ಮೇಲ್ ಐ ಡಿಗೆ ಒಂದು ವೆರಿಫಿಕೇಷನ್ ಕೋಡ್ ಆಗುತ್ತೆ. ಸೊ ಕೋಡ್ನ ತಂದುಬಿಟ್ಟು ನೆಕ್ಸ್ಟ್ ಹಾಕ್ಬಿಟ್ರೆ ಸೊ ನೀವು ಇಮೇಲ್ ಐ ಡಿನ ಆ್ಯಡ್ ಮಾಡ್ಕೋಬೋದು. ಸೊ ಈಗ ಎಕ್ಸಾಂಪಲ್ ಒಂದು ಯಾವುದೋ ಒಂದು ಆ್ಯಡ್ನ ಮಾಡ್ತೀನಿ. ಸೊ ಇಮೇಲ್ ಹಾಕ್ತೀನಿ ಫಸ್ಟ್ ಆಫ್ ಆಲು. ಸೊ ಜಿಮೇಲ್ನ ಹಾಕ್ಬಿಟ್ಟು ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಡ್ತೀನಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಟ್ಟೆ ನೋಡ್ತಾ ಇರೋದು ವೆರಿಫೈ ಯುವರ್ ಇಮೇಲ್ ಅಂತ ಬರ್ತದೆ. ಸೊ ಈಗ ನಾನು ಜಿಮೇಲ್ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ಸೊ ಇಲ್ಲಿ ಒಂದು ಕೋಡ್ ಬಂದಿರುತ್ತೆ, ಕೋಡ್ನ ತಂದುಬಿಟ್ಟು ಇಲ್ಲಿ ಎಂಟರ್ನ ಮಾಡ್ತೀನಿ. ನಾನೀಗ ಕೋಡ್ನ ಕಾಪಿ ಮಾಡ್ಕೊಂಡ್ಬಂದ್ಬಿಟ್ಟು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಈಗ ಸೊ ಇಲ್ಲಿ ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ ಮಾಡ್ಕೊಳ್ತೀನಿ. ಅಲ್ಲಿ ಕಾಪಿ ಮಾಡ್ಕೊಂಡು ಬಂದಿದ್ದೆ. ಸೊ ಈಗ ವೆರಿಫೈ ಅಂತ ಇದೆ ನೋಡಿ, ವೆರಿಫೈ ಮೇಲೆ ಕ್ಲಿಕ್ನ ಕೊಡ್ತೀನಿ. ಸೊ ವೆರಿಫೈ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಇದು ವೆರಿಫೈ ಆಗುತ್ತೆ. ಸೊ ನೋಡ್ತಾ ಇರೋದು ಇಮೇಲ್ ಅಡ್ರೆಸ್ಸು ಬಂದು ಆ್ಯಡ್ ಆಗಿದೆ. ಈ ಫೀಚರಿಂದ ಏನು ಯೂಸಪ್ಪ ಅಂತಂದರೆ ಇದು ಪಾಸ್ ಕೀ ಥರನೇ ವರ್ಕ್ ಆಗೋದು. ನೀವೇನಾದ್ರು ನಿಮ್ಮ ವಾಟ್ಸಪ್ ಅಕೌಂಟ್ಗೆ ಇಮೇಲ್ ಅಡ್ರೆಸ್ನ ಆ್ಯಡ್ ಮಾಡಿರಿ ಅಂತಂದರೆ, ಎಕ್ಸಾಂಪಲ್ ನಿಮ್ಮೊಂದು ವಾಟ್ಸಪ್ ಅಪ್ಲಿಕೇಶನ್ ಅನ್ಇನ್ಸ್ಟಾಲ್ ಮಾಡಿಬಿಟ್ಟು ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಅಂದ್ಕೊಳ್ಳಿ. ಸೊ ಆವಾಗ ನಿಮ್ಮೊಂದು ವಾಟ್ಸಪ್ ಅಕೌಂಟ್ ಆ್ಯಡ್ ಮಾಡೋಕ್ಕೆ ಹೋಗ್ತೀರಾ, ಸೈನ್ ಅಪ್ ಮಾಡೋಕ್ಕೆ ಹೋಗ್ತೀರಾ. ಸೊ ಆ ಟೈಮಲ್ಲಿ ನೀವು ಯಾವ ಇಮೇಲ್ ಅಡ್ರೆಸ್ನ ಆ್ಯಡ್ ಮಾಡಿರ್ತೀರ ನೋಡಿ, ಆ ಇಮೇಲ್ ಅಡ್ರೆಸ್ ಇಲ್ಲಿ ನೀವು ಹಾಕ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಟ್ಟರೆ ನಿಮ್ಮೊಂದು ಇಮೇಲ್ ಅಡ್ರೆಸ್ಗೆ ವೆರಿಫಿಕೇಷನ್ ಕೋಡ್ ಹೋಗುತ್ತೆ. ಸೊ ಆ ಕೋಡ್ನ ತಂದು ಹಾಕ್ಬಿಟ್ಟು ವೆರಿಫೈ ಮಾಡಿಬಿಟ್ರೆ ಡೈರೆಕ್ಟಾಗಿ ನಿಮ್ಮೊಂದು ವಾಟ್ಸಪ್ ಅಕೌಂಟು ಬಂದು ಆ್ಯಡ್ ಆಗಿರುತ್ತೆ. ಸೊ ಗೊತ್ತಾಯ್ತಾ? ಸೊ ಈ ರೀತಿ ನೀವು ಸೈನ್ ಅಪ್ ಆಗೋ ಟೈಮಲ್ಲಿ ನೀವು ಯೂಸ್ ಮಾಡ್ಕೋಬೋದು ಈ ಒಂದು ಇಮೇಲ್ ಅಡ್ರೆಸ್ ಅನ್ನೋ ಫೀಚರ್ನ. ಸೊ ಇದಿಷ್ಟು 2 ಫೀಚರ್ಸ್ಗಳು, ಇಮೇಲ್ ಅಡ್ರೆಸ್ಸು ಮತ್ತು ಪಾಸ್ ಕೀ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಒಂದು ಅಕೌಂಟ್ಗಳನ್ನ ಸೈನ್ ಅಪ್ ಮಾಡ್ಕೊಳ್ಳೋ ಟೈಮಲ್ಲಿ. ಸೊ ಓದೋದು ಅಂದ್ಕೊಳ್ತೀನಿ ಈ ಒಂದು 2 ಫೀಚರಿಂದ ಏನೇನು ಮಾಡ್ಬೋದು ಅಂತ ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಹೆಲ್ಪ್ಫುಲ್ ಆಗಿರೋ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ನಾಗಿ ಅಂತ ಹೇಳ್ತಾ ಸೊ ಇದು ಮುಗಿಸ್ತಿದ್ದೀನಿ. ಮತ್ತೆ ಸಿಗೋಣ. ಎಲ್ರಿಗೂ ನಮಸ್ಕಾರ.